ಇದು ಪ್ರತ್ಯೇಕ ಪಾಲಿಕೆ ಬೇಡ, ಮೆಟ್ರೋಪಾಲಿಟನ್ ಸಿಟಿ ಪ್ರತ್ಯೇಕ ಪಾಲಿಕೆ ಬೇಕು, ಈ ಥರ ಗೊಂದಲಗಳು ನೋಡಿ. ಇವತ್ತು ನಾವು ಮೊದಲೇ ಹೇಳಿದ್ವಿ, ಇದರ ಪಾಲಿಕೆ ಬಗ್ಗೆ ಸ್ಪಷ್ಟೀಕರಣವನ್ನು ನಾವು ಕೊಟ್ಟಿದ್ವಿ, ಒಂದೇ ಇರಬೇಕಂತಕ್ಕಂಥ ಮಾತನ್ನು ಹೇಳಿದ್ವಿ. ತದನಂತರ ಹೋರಾಟ ಆಗಿ ಇವತ್ತು 2 ಪಾಲಿಕೆ ಆಗಬೇಕನ್ನೋಂಥದ್ದನ್ನು ಹೇಳಿದರು. ಅಲ್ಲಿ ಹೋರಾಟಗಾರರ ಅವ್ರು ಏನು ಮನಸ್ಸಿತ್ತು ಅದರ ತಕ್ಕಂಗೆ ರಾಜ್ಯಪಾಲರಿಗೆ ನಮಗೆಲ್ಲ ಹೇಳಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅದಕ್ಕೆ ಗವರ್ನರ್ ಕಡೆ ಇಳಿಸ್ಯಾರಂತೇಳಿ ಗವರ್ನರ್ ಕಡೆಯಿಂದ ನಾವು ಕ್ಲಿಯರೆನ್ಸ್ ಕೊಡ್ತೀವಿ. ನಮ್ಮದೆಲ್ಲ ಕೆಲಸ ಮುಗಿದೋಗೈತಿ. ಈಗೇನಿದ್ರು ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು. 1 ಇರಬೇಕು 2 ಇರಬೇಕು ಅಂತಕ್ಕಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಯಲ್ಲೈತಿ. ಎರಡನೇದು, ಈಗ ಅನೇಕರು ಕೂಡ ಈಗ ಅನೇಕ ಬುದ್ಧಿಜೀವಿಗಳಾಗಲಿ ಅನೇಕ ಬೇರೆ ಬೇರೆಯವರು ಕೂಡ ಅವರು ಬಂದು ಹೇಳತ್ತರ ಯಾವುದೇ ಕಾರಣಕ್ಕೂ ಹುಬ್ಳಿ ಧಾರವಾಡವನ್ನು 2 ಮಾಡಬೇಡ್ರಿ ಅಂತಕ್ಕಂಥ ವಿಷಯವನ್ನು ಇವತ್ತು ಮುನ್ನೆಲೆಗೆ ಬಂದಿದೆ. ಒಂದಿಷ್ಟು ಮಾಡಂತಾರೆ, ಒಂದಿಷ್ಟು ಬೇಡ ಅಂತಾರೆ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ, ಡೆವಲಪ್ಮೆಂಟ್ ದೃಷ್ಟಿಯಿಂದ ಒಂದಾಗಿತ್ತು ಅಂತಂದರೆ ನಮಗೆ ಸಾಕಷ್ಟು ಹಣ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ನಾಳೆ 2 ಬೇರೆ ಆಯ್ತು ಅಂತಂದ್ರೆ ಹಣಕಾಸಿನ ಸಮಸ್ಯೆಗಳು ನಮಗೆ ಬರ್ತಾವೆ. ಆಮ್ಯಾಗ ಈಗ ಬರ್ತಕ್ಕಂಥ ಏಡ್ ಏನಿದೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟಿಂದಾಗಲಿ ಸ್ಟೇಟ್ ಗೌರ್ಮೆಂಟಿಂದಾಗಲಿ ಬರ್ತಕ್ಕಂಥದ್ದು ಮೊತ್ತ ಜಾಸ್ತಿ ಇರುತ್ತೆ. 2 ಒಂದು ಇತ್ತು ಅಂತಂದ್ರೆ ಒಡಿತು ಅಂತಂದ್ರೆ ಅದ್ರ ಮೊತ್ತ ಕಮ್ಮಿ ಆಗುತ್ತೆ. 50 ವರ್ಷದಿಂದ ಒಂದೇ ಇದು ಸರ್, ಏನು ಡೆವಲಪ್ಮೆಂಟ್ ಆಗಿದೆ? ಧಾರವಾಡ ಮುಂಚೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅವರ ಆರೋಪ. ನೋಡಿ, ಈ ಸಲ ಮೇಯರ್ ಎಷ್ಟು ಕೊಟ್ಟಿದ್ದು ಧಾರವಾಡಕ್ಕೆ? ಬಟ್ ಡೆವಲಪ್ಮೆಂಟಲ್ಲಿ ಏನಿಲ್ಲ. ಮೇಯರ್ ಎಷ್ಟು ಕೊಟ್ಟಿದ್ದು? ಡೆವಲಪ್ಮೆಂಟ್ ಅಂದ್ರೆ ಏನೈತಿ? ಈಗ ಎಲ್ಲನೂ ನೋಡ್ರಿ ಸರಿಸಮಾನಾಗಿ ಹಂಚುವಂಥದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾವಾಗಲೂ ಕೂಡ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನಿರುತ್ತೆ ಅದರಲ್ಲಿ ಅನುಗುಣವಾಗಿ ಹಂಚುವಂಥದ್ದಾಗತ್ತೆ. ಈಗ ಹಾಗಾದರೆ ಮೊನ್ನೆ ಒಂದು ಬೇರೆ ಫಂಡ್ ಬಂದಿತ್ತು, ಅವಾಗ ನನಗಾಗಲಿ ಅರವಿಂದ್ ಬೆಲ್ಲದವ್ರಿಗೆ ಇಬ್ಬರಿಗೂ ಕೊಟ್ಟಿಲ್ಲ ದುಡ್ಡು, ಕಾಂಗ್ರೆಸ್ನವ್ರು ಹಾಕೊಂಡ್ರು. ಇದು ನಾವು ತಂದಿದ್ದೈತೆ ನಾವು ಹಾಕೊಂಡು ಈಗ ನಮ್ಮದು ಯಾವ್ದಾರು ಬರುತ್ತೆ ನಾವು ಹಂಗೆ ಮಾಡ್ತೀವಲ್ಲ ಬಸ್. ಈ ಬೇಡನ್ನ ಹೋರಾಟದಿಂದ BJP ಅದ ಅಂತ ಹೇಳ್ತಾರೆ ನೋಡಿ. BJಪಿಗೆ ಏನಿಲ್ಲ ನೋಡ್ರಿ. ನೀವು ಲಾಸ್ಟ್ ಟೈಮ್ ಹೇಳಿದರು ಪ್ರಹ್ಲಾದ್ ಜೋಶಿಯವರ ಗವರ್ನರ್ ಕಡೆ ನಿಂದಿರ್ಸಾರ ಅಂತ ಅನ್ನೋ ಮಾತನ್ನು ಹೇಳಿದರು. ನಾವು ಸ್ವತಃ ಪ್ರಹ್ಲಾದ್ ಜೋಶಿಯವರು ನಾವು ಅರವಿಂದ್ ಬೆಲ್ಲದವ್ರು ಎಲ್ಲರೂ ಹೋಗಿ ಗವರ್ನರ್ ಭೇಟಿಯಾಗಿ ಇಲ್ಲ ಇದು ನೀವು ಕ್ಲಿಯರ್ ಮಾಡಿಕೊಟ್ರಿ ಅನ್ನೋಂಥ ವಿನಂತಿಯನ್ನು ಮಾಡಿದ್ವಿ. ಅದರ ಪ್ರಕಾರ ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದೇವೆ. ಈಗ ಬಾಲ್ ಈಸ್ ಇನ್ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ನಿಮ್ಗೇನು ಸರ್ ಆಗಬೇಕಾ ಬೇಡ? ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಿ, ಏನು ಮಾಡ್ತಾರೆ ಮಾಡಲಿ. ನಿಮ್ಮ ಲೋಕಲ್ ಅಭಿವೃದ್ಧಿ ನಾವು ಎಲ್ಲರೂ ಕೂಡಿ ಇರೋಣ ಅಂತ ಭಾವನೆ ಒಳಗಿದೆ. ನಾವು ಎಲ್ಲರೂ ಕೂಡಿ ಒಟ್ಟಾಗಿ ಒಂದಾಗಿ ಹೋಗೋಣ. ಇದಕ್ಕೊಂದು ಐಡೆಂಟಿಟಿನೇ ಬೇರೆ ಐತಿ. ಹುಬ್ಳಿ ಧಾರವಾಡಕ್ಕೆ ಇರ್ತಕ್ಕಂಥ ಐಡೆಂಟಿಟಿ ಬೇರೆ ಐತಿ. ನಾಳೆ ಒಡೀತು ಅಂತಂತಂದ್ರೆ ಸಾಣದಾಗತ್ತೆ. ಅವಾಗ ಭಾಳಷ್ಟು ಸಮಸ್ಯೆಗಳು ಮುಂದಿನ ದಿನಮಾನಗಳಲ್ಲಿ ಬರ್ತಾವೆ. ವ್ಯತ್ಯಾಸಗಳು ಏನೋ ಸಣ್ಣ ಪುಟ್ಟ ಇದ್ರ ಸತೆಗೆ ಎಲ್ಲರೂ ಕೂಡ ಸರಿ ಮಾಡ್ಕೊಂಡು ಹೋಗುವಂಥ ನಮ್ಮೆಲ್ಲರದ್ದು ಜವಾಬ್ದಾರಿ ಐತಿ.